ಓಕೆ, ಹಾರ್ಟ್ ಇಂದ ಬ್ರೈನ್ ಹೋಗುವಂತ ನರ್ವ್ಸ್ ಬ್ಲಾಕೇಜ್ ಆಗಿತ್ತು. ಇಲ್ಲಿ ನಾನು ಏನು ಈ ಪ್ರೊಸೀಜರ್ ಮಾಡಿದ್ದೀನಿ, ಈ ಪ್ರೊಸೀಜರ್ಲಿ ಬಾಡಿ ಮತ್ತೆ ಮೊದಲು ಹೆಂಗಿತ್ತು ಆ ರೀತಿ ರಿವರ್ಸ್ ಆಗಿ ದ ಹೋಲ್ ಸಿಸ್ಟಮ್ ವಿಲ್ ಗೆಟ್ ರಿಜುವಿನೇಟ್. ಇವಾಗ ತಗೊಂಡ್ಮೇಲೆ ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಎಲ್ಲೋ ಒಂದು ಚೂರು ಐತೆ, ಎಲ್ಲ ಕ್ಲೋಸ್ ಆಗುತ್ತೆ, ಕ್ಲಿಯರ್ ಆಗೈತೆ ಅಂದ್ರು. ಅದೇ ಸ್ಕ್ಯಾನ್ ಮಾಡ್ಸಿದ್ವಿ. ಗ್ರೇಟ್ ಅಮ್ಮ. ಈಗ ಏನು ತಲೆನೋವು ಇಲ್ಲ, ನಾವು ಏನೂ ಇಲ್ಲ. ನಮಸ್ಕಾರ ವಿಶ್ವಪ್ರಭುಗಳಿಗೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಸೊ ಈ ಭಾನುವಾರ ಭಾಳ ದಿನ ಆಗಿತ್ತು ಈ ಹೃದಯ ಸಂಬಂಧ ಕಾಯಿಲೆ ಅಥವಾ ಬ್ರೈನ್ ಸಂಬಂಧ, ವೇನ್ಸು, ಆರ್ಟರೀಸು ಬಗ್ಗೆ. ಸೊ ಇವತ್ತು ನೀವು ಆರ್ಟರೀಸಲ್ಲಿ ಕ್ಯಾಲ್ಸಿಫಿಕೇಶನ್ ಇದು ಯಶಸ್ಸು ಕಂಡಿದ್ದೀರಿ ಅಂತ ಕೇಳ್ಪಟ್ಟೆ. ಇದು ಹೇಳ್ತೀನಿ, ಇದು ಎಷ್ಟು ಸೀರಿಯಸ್ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಸೊ ಒಂದು ತಿಪ್ಪೇಸ್ವಾಮಿ ಅಂತ ಅವ್ರದ್ದು ನಾನು ಹೇಳಿದ್ದೆ, ಬಹುಶಃ ನೀವು ತೋರಿಸಿದ್ರು ಏನೋ ಗೊತ್ತಿಲ್ಲ. ಈಗ ಇದು ಈ ಬ್ಲಡ್ ಏನು ತಲೆಗೆ ಹೋಗುತ್ತೆ, ಆ ಒಂದು ರಕ್ತನಾಳದಲ್ಲಿ ಕ್ಯಾಲ್ಸಿಫಿಕೇಶನ್ ಫಾರ್ಮೇಶನ್, ಅದು ತಿಪ್ಪೇಸ್ವಾಮಿದು. ಇದು ನಾವಿವತ್ತು ನಾನು ರೆಫರ್ ಮಾಡ್ತಿರೋದು. ಈ ಯಾವ ರೀತಿ ಬ್ರೈನ್ಗೆ ಹೋಗೋದೇನಾದ್ರೂ ಆಯ್ತು ಅಂದ್ರೆ ಲೈಫ್ ಲಾಂಗ್ ನರಳಬೇಕಾದ್ರಲ್ಲ, ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅವರಿಗೆ 2 ಕಡೆನೂ ಆಗಿದೆ, ಸ್ಟೆಂಟ್ ಹಾಕೋದಕ್ಕೂ ಆಗ್ತಾ ಇಲ್ಲ. ಸೊ ಅಲ್ಟಿಮೇಟ್ಲಿ ಮಾತ್ರೆಗಳು ಕೊಟ್ಟಿದ್ರು, ಮಾಮೂಲಿ ಸ್ಟ್ಯಾಟಿನ್. ಆದರೂ ಅವರಿಗೆ ಹೈ BP, ಹೌದು, ಆಮೇಲೆ ತಲೆನೋವು, ಟೋಟಲಿ ಶಿ ಈಸ್ ಇನ್ ಎಂಡ್ ಸ್ಟೇಜ್. ಮೈಸೂರು 60, ಮೈಸೂರು ಡಿಸ್ಟ್ರಿಕ್ಟ್ ಅವರು. ಅವ್ರ ಮಗ ಬಂದು ಟ್ರೀಟ್ಮೆಂಟ್ ನಮ್ಮಲ್ಲಿ ತಗೊಂಡಿದ್ರು. ಸೊ 4 ತಿಂಗಳು ಆದಮೇಲೆ ಬಂದರು. ಯು ಕೆನಾಟ್ ಇಮ್ಯಾಜಿನ್. ನಾನು ಅದನ್ನ ಆ ರಿಪೋರ್ಟ್ಸ್ನ ಸ್ಕ್ಯಾನ್ ರಿಪೋರ್ಟು ಬಿಫೋರ್ ಅಂಡ್ ಆಫ್ಟರ್ ಕೊಡ್ತೀನಿ. ಪ್ರಪಂಚದಲ್ಲಿ ಕ್ಯಾಲ್ಸಿಫಿಕೇಶನ್ ಆಯಿತು ಅಂದರೆ ಆರ್ಟರೀಸ್ನಲ್ಲಿ ಸರ್ಜಿಕಲ್ ಇಂಟರ್ವೆನ್ಷನ್ ಅಂದರೆ ಮೆಕ್ಯಾನಿಕಲಿ ಅದಕ್ಕೆ ಸ್ಟೆಂಟ್ ಹಾಕೋದು ಅಥವಾ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಇದು ಮಾಡೋದು ಬಿಟ್ಟರೆ ಆಟೋಮೆಟಿಕ್ಲಿ ಕರಗಿಸೋದು ವಿತ್ ಎವಿಡೆನ್ಸಸ್ ಯಾರ ಹತ್ರ ಇಲ್ಲ ಅಂತ ಹೇಳ್ತೀನಿ. ಸೊ ಅದಕ್ಕೆ ನಾನು ಹೇಳ್ತೀನಿ, ನಂದು ಬುಕ್ ಏನಿದೆ ಇದು, ಇದರಲ್ಲಿ ಒಂದು ವರ್ಡ್ ಚೆನ್ನಾಗಿ ಬರೆದಿದ್ದೀನಿ. ಏನು ಅಂದ್ರೆ, ಎ ಸೈಂಟಿಫಿಕ್ ಬ್ರೇಕ್ ಥ್ರೂ ದ ವರ್ಲ್ಡ್ ಆಸ್ ಎಟ್ ಟು ವಿಟ್ನೆಸ್. ಸೊ ಇಲ್ಲಿ ಈಗ ಇದು ಲೈವ್ ಬುಕ್ ಬೇರೆ. ಈಗ ಇಲ್ಲಿ ಒಂದು ಚಾಪ್ಟರ್ ಇದೆ, ಲೆಟಸ್ ಸೇ ಆರ್ಟರಿಸ್ ಬಗ್ಗೆನೇ ಒಂದು ಚಾಪ್ಟರ್ನ ಇದು ಮಾಡಿದ್ದೀನಿ. ಆ ಚಾಪ್ಟರ್ ಓದ್ತಾ ಇದ್ರೆ 50% ರೋಗನೇ ಹೊರಟೋಗ್ತದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಲಾಸ್ಟ್ ಟೈಮ್ ನಾನು ಜನರಲಿ ಪೇಷಂಟ್ಸ್ಗೆ ಒಂದು ½ an hour ಲೆಕ್ಚರ್ ಕೊಡ್ತೀನಿ. ಆ ಲೆಕ್ಚರ್ ಕೊಡೋದ್ರಲ್ಲಿ ಆಗ ತಿಪ್ಪೇಸ್ವಾಮಿ ಅಂತ ಹೇಳಿದ್ನಲ್ಲ, ಅವ್ರು ತೋರಿಸ್ದೆ. ಒಬ್ಬರಿಗೆ ಆಲ್ಮೋಸ್ಟ್ ನಂದು ಪ್ರಾಣ ಹೋಗಿತ್ತು ಸರ್ ಅಂತ ಹೇಳಿದ್ರು. ಅದನ್ನ ನೋಡಿ ನನಗೆ ಒಂಥರ ಹೋಪ್ ಬಂತು ಅಂತಂದ್ರು. ಅವ್ರು ಮತ್ತೆ ಬಂದ್ರು ಟ್ರೀಟ್ಮೆಂಟ್ ತಗೊಳೋದಕ್ಕೆ. ಈಸ್ ಅ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್, ಇಂಡಸ್ಟ್ರಿಯಲಿಸ್ಟ್. ಅವ್ರ ಮಗ ಇಂಜಿನಿಯರ್, ಇಬ್ರು ಬಂದಿದ್ರು. ಸೊ ಹೇಳಿದ್ರು, ಸರ್ ಆ ರಿಪೋರ್ಟ್ ನೋಡಿದ ತಕ್ಷಣ ನಮ್ದು ಪ್ರಾಣ ಹೊರಟಾಗಿತ್ತು. ಯಾಕಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಲೇಬೇಕು. ಓಪನ್ ಹಾರ್ಟ್ ಸರ್ಜರಿ ಮಾಡೋಕ್ಕೆ ಇಷ್ಟ ಇಲ್ಲ. ಆದಮೇಲೆ ಡಯಾಬಿಟೀಸ್ ಇದ್ದೇನಾದ್ರು ಮಾಡಿಸಿದ್ರೆ ಒಂದೊಟ್ಟೆ ಕೊಲ್ಯಾಪ್ಸ್ ಹೋಗ್ತಾರೆ. ನಮ್ಮಲ್ಲೇನೆ ನನ್ನ ತಮ್ಮ ಈಸ್ ಆಲ್ಸೋ KS ಆಫೀಸರ್. ಅವರ ಮಿಸ್ಸಸ್ಸನ್ನ MBBS ಡಾಕ್ಟ್ರು. ಅವ್ರ ಅತ್ತೆದು ಡಯಾಬಿಟಿಸ್ ಇತ್ತು, ಹೋದ್ರು, ಎಲ್ಲ ಕೆಥೆಟರ್ ಹಾಕಿದ್ದು ಮಾಡಿಸಿದ್ರು. ಐ ಥಿಂಕ್ ವಿದಿನ್ 20 days ಶಿ ಈಸ್ ನೋ ಮೋರ್. ಒಂದು 40 ಲಕ್ಷ ಖರ್ಚುನೂ ಆಯಿತು. ಆಮೇಲೆ ಶಿ ಈಸ್ ನೋ ಮೋರ್. ಅಂದರೆ ಡಯಾಬಿಟಿಸ್ ಇದ್ದು ಏನಾದರೂ ಇಂಟರ್ವೆನ್ಷನ್, ಸರ್ಜಿಕಲ್ ಇಂಟರ್ವೆನ್ಷನ್ ಆಯಿತು ಅಂತಂದರೆ ಎಷ್ಟು ಸೀರಿಯಸ್ ಅಂದರೆ ಅದು ಗಾಯ ಮೇಲಾಗಲ್ಲ. ಅಲ್ಲ ಸರ್, ಸರ್ವೈವಲ್ ಡಿಫಿಕಲ್ಟ್ ಆಗ್ತದೆ. ಡಾಕ್ಟರ್ಸ್ ಹೇಳ್ತಾರೆ ಎಷ್ಟೋ ಸರಿ. ಹೌದು, ಆ ತಿಪ್ಪೇಸ್ವಾಮಿ ಡಾಕ್ಟರ್ ಹೇಳಿದ್ರು, ಎಷ್ಟು ದಿನ ಮ್ಯಾನೇಜ್ ಮಾಡಿ ನೋಡೋಣ ಅಂತ. ಹೌದು. ಇಲ್ಲಿ ಇವರಿಗೆ ಆ ಜೆಂಟಲ್ಮ್ಯಾನ್ ಹೆಸರು ಹೇಳೋದಿಲ್ಲ, ಇಂಡಸ್ಟ್ರಿಯಲಿಸ್ಟು. ಅದು ನಂದು ಡಿಸ್ಕಷನ್ ಮಾಡೋದು ತೋರಿಸ್ತೀನಿ. ಒಂದು ಇಂಪಾರ್ಟೆಂಟ್ ಟೆಸ್ಟಿಮನೀಸ್ ಪಬ್ಲಿಕ್ಗೆ ½ an hour ನಾನು ಯಾವತ್ತಿರ್ತೀನಿ ಟು ಕೌನ್ಸಿಲ್ ದಿ ಪೇಷಂಟ್ಸ್. ಸೊ ಆ ರೀತಿ ಇದು ಸೀರಿಯಸ್ ಕ್ಯಾಲ್ಸಿಫಿಕೇಶನ್ ಫಾರ್ಮೇಶನ್. ಅದ್ರ ಮೇಲೆ ಇವತ್ತು ನಾನು ಏನು ಎಪಿಸೋಡ್ ಕೊಡ್ತಾ ಇದ್ದೀನಿ, ಇದರಲ್ಲಿ ವಿತ್ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀನಿ. ಟೆಸ್ಟಿಮೋನಿ ತೋರಿಸ್ತೀವಲ್ಲ.
ಈಗ ಟೆಸ್ಟ್ ಮನಿ ತೋರಿಸ್ತೀನಿ, ಅದ್ರ ಜೊತೆಗೆ ವಿಲ್ ಶೋ ದ ರಿಪೋರ್ಟ್ಸ್. ರಿಪೋರ್ಟ್ಸ್. ಅವಾಗ ಏನಾಗ್ತದೆ, ಎಸ್ ರಾಜು ಏನು ಹೇಳ್ತಾನೆ ಈ ಬುಕ್ಕಲ್ಲಿ, ನಮ್ಮ ಬಾಡಿ ಇನ್ಬಿಲ್ಟ್ ಸಿಸ್ಟಮ್ನಲ್ಲಿ ಎಂಥ ತಾಕತ್ತಿದೆ, ಆ ತಾಕತ್ತಲ್ಲಿ ಆಟೋಮೆಟಿಕ್ಲಿ ಅದು ಮೊದಲು ಹೆಂಗೆ ಸಿಸ್ಟಮ್ ಇತ್ತು ಹಾಗೇ ಸಿಸ್ಟಮನ್ನು ನಡೆಸ್ಕೊಂಡು ಹೋಗುತ್ತೆ ಅಂತ ಅನ್ನೋದಕ್ಕೆ ಇದಾಗುತ್ತೆ ಅಂತ ಗೊತ್ತಾಗುತ್ತೆ. ಈಗೇನು ಯಾಕೆ ಕ್ಯಾಲ್ಸಿಯಂ ಡೆಪಾಸಿಟ್ ಆಗುತ್ತೆ, ಹೌದು, ಕ್ಯಾಲ್ಸಿಫಿಕೇಶನ್ನು, ಯಾಕೆ ಕೊಬ್ಬು ಡೆವಲಪ್ಮೆಂಟ್ ಆಗುತ್ತೆ, ಈಗ ಬ್ಲಾಕೇಜಸ್ ಎಲ್ಲ ಆಗುತ್ತಲ್ಲ ಎರಡು, ಒಂದು ಫ್ಯಾಟಿ ಇದು ಮತ್ತೆ ಇದು. ಸೊ ಸರ್ಟನ್ ಕೆಮಿಕಲ್ಸ್ ಉತ್ಪತ್ತಿಯಾಗಿ ಫಾರ್ಮೇಷನ್ ಮಾಡ್ತಾ ಇರ್ತೈತೆ. ಅದು ಉತ್ಪತ್ತಿ ಆಗಬೇಕಂದ ಕಾರಣ ನನ್ನ ಪ್ರಕಾರ ಯಾವುದೋ ಸಮ್ ಅನ್ನೋನ್ ಆರ್ಗನ್ಸ್ ಅವ್ರ ಕೆಲಸ ಮಾಡ್ತಾ ಇಲ್ಲ, ಅವ್ರ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಇಲ್ಲ. ಅದು ಯಾವ ಉತ್ಪತ್ತಿ ಆಗಲ್ವೋ ಬಾಡಿ ಕರೆಕ್ಟ್ ಆಗಲ್ಲ, ಓನ್ಲಿ ಮ್ಯಾನೇಜ್ಮೆಂಟಲ್ಲಿ ಇರ್ತೈತಿ. ಅದು ಕರೆಕ್ಟ್ ಮಾಡೋವಂಥ ಶಕ್ತಿ ನಮ್ಮ ಹೊಟ್ಟೆಯಲ್ಲಿರೋ ಜೀವಂತ ಆ ಜೀವನಗಳಿದೆಯಲ್ಲ, ಉಪಯುಕ್ತ ಜೀವನಗಳು, ಅವು ಗೊತ್ತು ಏನೇನು ಮಾಡ್ಬೋದು. ಅವು ಎರಡನೇ ಅಮ್ಮ. ಮೊದಲಮ್ಮ ನಮ್ಮನ್ನ ಬಾರ್ನ್ ಮಾಡಿರೋದು, ಇನ್ನೊಂದಮ್ಮ ಉಳಿಸ್ಬೇಕಂದ್ರೆ ಅದೇ ಹೊಟ್ಟೆಲಿರೋ ಮೈಕ್ರೋಬ್ಸ್ ಅಂತ ಹೇಳ್ತೀವಿ, ಬೆನಿಫಿಷಿಯಲ್ ಮೈಕ್ರೋಬ್ಸ್. ಅದನ್ನ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ. ಸೊ ಈಗ ಬಹುಶಃ ನಾನೇನು ಡೆವಲಪ್ ಮಾಡಿದ್ದೀನಿ, ಆ ಸಪ್ಲಿಮೆಂಟ್ಸ್ ಆಗಲಿ ಮೆಡಿಸನ್ ಹೇಳ್ರಿ, ಬಹುಶಃ ಅದನ್ನ ಟ್ರಿಗರ್ ಮಾಡ್ಬೋದು ಅಂತ ಕಾಣುತ್ತೆ. ಇಲ್ಲದ್ರೆ ಇದು ಮ್ಯಾಜಿಕಲ್ ಆಯ್ತು. ಹೌದು, ಇಟ್ಸ್ ಅದಕ್ಕೇನೆ ನಾನು ಈ ಬುಕ್ಕಲ್ಲಿ ಪ್ಲಸ್ ಲೈವ್ ಬುಕ್ ಅಂತ ಇಟ್ಟಿದ್ದೀನಿ. ಅದರಲ್ಲಿ ಏನೇನು ಅಪ್ಡೇಟ್ ಬರ್ತೈತೆ, ರಿಸರ್ಚ್ ಆರ್ಟಿಕಲ್ಸ್ ಇಂದ ಹಿಡಿದು ಟೆಸ್ಟ್ ಮೋನಸ್ ಎಲ್ಲ ನೋಡ್ಕೊಳ್ಬಹುದು. ಆಮೇಲೆ ಈ ಬುಕ್ ಓದಿದ್ರೆ ಡಿಸ್ಕವರ್ ಯುವರ್ ಬಾಡೀಸ್ ಇಡನ್ ಪವರ್, ರೀಡ್ ದಿಸ್ ಒನ್ಸ್ ಅಂಡ್ ರಿಕ್ಲೈಮ್ ಹೋಪ್ ಅಗೇನ್ ಅಂತ ಬರೆದಿದ್ದೀನಿ. ಮೂರನೇದು ಡಿಜೆನರೇಟೆಡ್ ಆರ್ಗನ್ಸ್ ರೀಜೆನರೇಟ್ ಆಗುತ್ತೆ ಅಂತ. ಇದು ಯಾವ ರೀತಿ, ಸೇ ಫಾರ್ ಎಕ್ಸಾಂಪಲ್ ಯಾವುದೇ ಆರ್ಗನ್, ಈಗ ಹಾರ್ಟಲ್ಲಿ ಎರಡಿದೆ, ಒಂದು ಮಸಲ್ ಡಿಸೀಸ್, ಇನ್ನೊಂದು ವೆಸಲ್ ಡಿಸೀಸ್. ಮಸಲ್ ಡಿಸೀಸ್ ಆಯಿತು ಅಂತಂದರೆ ಮುಗೀತು, ಸೊ ಮೇಂಟೆನೆನ್ಸ್ ಅಷ್ಟೇ. ವೆಸಲ್ ಡಿಸೀಸ್ ಸ್ಟೆಂಟ್ ಹಾಕಿ ಮತ್ತೆ ಇದು ಮಾಡಿ ಸಮಥಿಂಗ್ ಏನೋ ರಿಪೇರಿ ಮಾಡ್ತಾರೆ. ಒಂದೊಂದು ಟೈಮ್ 1 ಸ್ಟೆಂಟಿಂದ 8 ಸ್ಟೆಂಟ್ವರೆಗೂ ನಾನು ನೋಡಿದ್ದೀನಿ. ಇಲ್ಲಿ ನಾನು ಏನು ಈ ಪ್ರೊಸೀಜರ್ ಮಾಡಿದ್ದೀನಿ, ಈ ಪ್ರೊಸೀಜರ್ಲಿ ಬಾಡಿ ಮತ್ತೆ ಮೊದಲು ಹೆಂಗಿತ್ತು ಆ ರೀತಿ ರಿವರ್ಸ್ ಆಗಿ ದ ಹೋಲ್ ಸಿಸ್ಟಮ್ ವಿಲ್ ಗೆಟ್ ರಿಜುಮಿನೇಟ್ ಅಂತ ಹೇಳ್ತೀನಿ. ಈಗ ನೋಡ್ರಿ, ಅವರಿಗೆ ಹೈ BP ಹೊರಟೋಯ್ತು, ತಲೆನೋವು ಹೊರಟೋಯ್ತು, ಎಲ್ಲ ಆದಮೇಲೆ ನಾನು ಹೇಳಿದೆ ನೀವು ಒಂದ್ಸರಿ ರಿಪೋರ್ಟ್ ಮಾಡಿಸಿ, ನಿಮಗೆ ಖುಷಿ ಆಗುತ್ತೆ ಅಂತ. ಆಮೇಲೆ 2 ರಿಪೋರ್ಟ್ ತೊಗೊಂಬಂದು ಕೊಟ್ಟು ನನಗಂತೂ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಲ್ಲೋ ಸ್ವಲ್ಪ ಮಾರ್ಜಿನಲ್ ಇದೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ, ಅದ್ರ ಪ್ರಕಾರ. ಸೊ ದಟ್ ಆಲ್ಸೋ ಇಟ್ ವಿಲ್ ಗೋಯಿಂಗ್ ಟು ಬಿ ಗೆಟ್ ಡಿಸಪಿಯರ್. ಸೊ ಅಂದರೆ ನಮ್ಮ ಶರೀರದ ಮೇಲೆ ನಮ್ಮ ನಂಬಿಕೆ ಇರಬೇಕು. ನಾನು ಏನು ಆಹಾರ ಪದ್ಧತಿ ಹೇಳ್ತೀನಿ, ಏನೆಲ್ಲ ಹೇಳ್ತೀನಿ, ಅದನ್ನು ಸಿಸ್ಟಮೆಟಿಕ್ಲಿ ಮಾಡಬೇಕು. ಸೊ ಮಾಡಿದ್ರೆ ನೋವಿಂದ ನರಳೋರು ಅದರಿಂದ ಹೊರಬರ್ತಾರೆ ಅಂತ ಹೇಳ್ತೀನಿ. ಕರೆಕ್ಟ್. ಸೊ ಆ್ಯಕ್ಚುಲಿ ಅವ್ರ ಮಾತಲ್ಲೇ ಕೇಳಿದರೆ ಅವ್ರ ಟೆಸ್ಟಿಮನಿ ಇದೆಯಲ್ಲ ಸರ್, ಎಸ್, ಅವ್ರ ಮಾತಿನಲ್ಲಿ ಏನಿದೆ ಅದೆಲ್ಲ ನೋಡೋಣ. ಎಸ್. ಸೊ ಮುಂದಿನ ಸತಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ನಿಮ್ಮ ಹೆಸರೇನಮ್ಮ? ಒನ್ನಮ್ಮ. ಎಷ್ಟು ಏಜ್ ನಿಮಗೆ? 66. ಗುಡ್. ಯಾವ ನಿಮ್ಮದು? ಶ್ರೀರಂಗಪಟ್ಟಣ. ಇವತ್ತು ಆ್ಯಕ್ಚುಲಿ 13/6/26. ನೀವು 6 ತಿಂಗಳಿಂದ ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ರಿ ಹಾರ್ಟ್ ಪ್ರಾಬ್ಲಮ್ಗೆ. ಓಕೆ. ಹಾರ್ಟಿಂದ ಬ್ರೈನ್ಗೆ ಹೋಗುವಂತ ನರ್ವ್ಸ್ ಬ್ಲಾಕೇಜ್ ಆಗಿತ್ತು. ಓಕೆ. ಆವಾಗ ಏನೇನು ಪ್ರಾಬ್ಲಮ್ ಇತ್ತು ನಿಮ್ಗೆ? ಆಗ ಸುಸ್ತು, ತಲೆನೋವು, ಎದೆ ಬಡ್ತ, BP ಜಾಸ್ತಿ ಆಗ್ಬಿಟ್ಟಿತ್ತು. ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಎಷ್ಟು ದಿನಕ್ಕೆ ನಿಮಗೆ ಚೇಂಜಸ್ ಕಾಣ್ತು? ಹಾಗೆ 1-2 ತಿಂಗಳಿಗೆ ಚೇತರಿಸ್ಕೊಂಡೆ ನಾನು. 2 ತಿಂಗಳಲ್ಲಿ ಆಮೇಲೆಲ್ಲ ಕಡಿಮೆ ಆಗಿತ್ತು. ಪುನಃ ಇನ್ನೂ 3-4 ತಿಂಗಳು ತಗೊಂಡೆ. ಆಮೇಲೆ ನೀವು ಪುನಃ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬನ್ನಿ ಅಂದ್ರಲ್ಲ, ಸ್ಕ್ಯಾನಿಂಗ್ ನಲ್ಲಿ ಒಳ್ಳೆ ಬೆಸ್ಟ್ ರಿಪೋರ್ಟ್ ಬಂದಿದೆ. ಏನು ಇಲ್ಲ ನೋಡ್ರಿ, ಪೋಸ್ಟ್ ಎಲ್ಲ ಅದು ನ್ಯಾರೋ ಆಗಿದೆ ಅಂತ ಹೇಳಿದೆ. ಕಾರ್ಟೆಕ್ಸ್ ಕ್ಯಾಲ್ಸಿಫಿಕೇಶನ್ ಅದು ಗ್ರೇಟ್ ಅಮ್ಮ, ಐ ಆಮ್ ವೆರಿ ಹ್ಯಾಪಿ. ಯಾಕೆಂದ್ರೆ ಎಷ್ಟೋ ಜನ ಇದು ಬಂದ ತಕ್ಷಣ ಒಂದೊಂದು ಟೈಮ್ ಕೆಲವರಿಗೆ 2 ಕಡೆನೂ ಇರ್ತೈತೆ, ನ್ಯಾರೋ ಸ್ಟೆಂಟ್ ಆಗ್ತಾರೆ. ಡಾಕ್ಟರ್ ಹೇಳಿದ್ರು ಕಂಟ್ರೋಲ್ ಮಾಡಕ್ ಆಗಲ್ಲ, ಕಂಟ್ರೋಲ್ ಮಾಡ್ಕೋಬಹುದು, ಪೂರ್ತಿ ಹೋಗಲ್ಲ ಅಂತ ಹೇಳಿದ್ರು. ಮುಂದೆ ಇನ್ನು ಲೈಫ್ ಟೈಮ್ ಮೆಡಿಸಿನ್ ತಗೋಬೇಕು ಅಂತ ಹೇಳಿದ್ರು.
ಇವಾಗ ಇದು ತಗೊಂಡ್ಮೇಲೆ ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗೋಯ್ತು. ಕಡಿಮೆ ಆಗೈತೆ. ಸ್ವಲ್ಪ ಎಲ್ಲೋ ಒಂದ್ ಚೂರು ಐತೆ ಎಲ್ಲ ಕ್ಲೋಸ್ ಆಗುತ್ತೆ, ಕ್ಲಿಯರ್ ಆಗೈತೆ ಅಂದ್ರು. ಈಗ ಅದೇ ಸ್ಕ್ಯಾನ್ ಮಾಡಿಸಿದ್ಮೇಲೆ ಅದಕ್ಕೆ ಸ್ಕ್ಯಾನ್ ರಿಪೋರ್ಟ್ ಅನ್ನು ನೋಡ್ತಾ ಇಷ್ಟು ಖುಷಿ ಆಗೋಯ್ತು ನನಗೆ. ಗ್ರೇಟ್ ಅಮ್ಮ. ಈಗ ಏನು ತಲೆನೋವು ಗಿಲ್ನೋವು ಏನೂ ಇಲ್ಲ. ಮಟನ್ ತಿಂದೇ ಇಲ್ಲ. ಹ್ಮ್ ಅದೇ ಚಿಕನ್ ಹೇಳಿದ್ರಲ್ವಾ, ಚಿಕನ್ ಮೊಟ್ಟೆ. ಮೊಟ್ಟೆ. ಗ್ರೇಟ್ ಅಮ್ಮ. ಅಕ್ಸೆ ಬೀಜ ಅವೆಲ್ಲ ಮಾಮೂಲಿ. ತಗೋತಿದ್ದೀನಿ. ಗ್ರೇಟ್ ಅಮ್ಮ. ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.